ಎಲ್ಲರಿಗೂ ಸಕ್ಸಸ್ ಮಂತ್ರ ಕನ್ನಡ ಮೋಟಿವೇಶನಲ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ನಾವು ಇವತ್ತಿನ ದಿನ ಯಾರು ಪ್ರಾಮಾಣಿಕ ಸ್ನೇಹಿತರು, ಯಾರು ನಿಜವಾದ ಬಂಧುಗಳು ಎಂಬ ಟಾಪಿಕ್ ಅನ್ನು ನೋಡೋಣ. ಚಾಣಕ್ಯ ಹೇಳಿದ 14 ಶ್ಲೋಕಗಳನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ತಿಳಿಯುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶ್ಲೋಕ 1. ಯಾವುದಾದರೂ ಜವಾಬ್ದಾರಿ ನೀಡಿ ಕಳುಹಿಸಿದಾಗ ಸೇವಕನ, ದುಃಖದ ಸಂದರ್ಭದಲ್ಲಿ ಬಂಧುಗಳ, ಕಷ್ಟಕಾಲದಲ್ಲಿ ಸ್ನೇಹಿತರ ಹಾಗೂ ಬಡತನ ಬಂದಾಗ ಹೆಂಡತಿಯ ನಿಜವಾದ ಗುಣ ತಿಳಿದುಕೊಳ್ಳಬೇಕು. ನಾವು ಯಾರನ್ನು ನಂಬುತ್ತೇವೋ ಅಥವಾ ಯಾರು ನಮ್ಮನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೋ ಅವರ ಪ್ರಾಮಾಣಿಕತೆಯನ್ನು ಒಮ್ಮೆಯಾದರೂ ಪರೀಕ್ಷಿಸುವುದು ನಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು. ಹಾಗಾದರೆ ಯಾರನ್ನು ಯಾವಾಗ ಹೇಗೆ ಪರೀಕ್ಷಿಸಬೇಕು? ಚಾಣಕ್ಯ ಹೇಳುತ್ತಾನೆ, ಯಾವುದಾದರೂ ಕೆಲಸ ಒಪ್ಪಿಸಿ ದೂರದ ಜಾಗಕ್ಕೆ ಕಳುಹಿಸಿದಾಗ ಸೇವಕನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಿ. ಯಜಮಾನನಿಲ್ಲದ ಜಾಗದಲ್ಲಿ ಅವನು ಹೇಗಿರುತ್ತಾನೆ ಎಂಬುದನ್ನು ಗಮನಿಸಿದರೆ ಅವನ ನಿಜಗುಣ ತಿಳಿಯುತ್ತದೆ. ದುಃಖದ ಘಳಿಗೆಯಲ್ಲಿ ಸಂತೈಸಲು ಬರುತ್ತಾರೋ ಇಲ್ಲವೋ, ಬಂದರೆ ಅಲ್ಲೂ ಖರ್ಚು ವೆಚ್ಚದ ಲೆಕ್ಕಾಚಾರ ಹಾಕುತ್ತಾರೋ ಎಂಬುದನ್ನು ಗಮನಿಸಿದರೆ ಸಂಬಂಧಿಕರ ಬಣ್ಣ ಬೆಳಕಿಗೆ ಬರುತ್ತದೆ. ಕಷ್ಟ ಬಂದಾಗ ನೆರವಿಗೆ ಬರುತ್ತಾನೋ ಅಥವಾ ತಲೆ ತಪ್ಪಿಸಿಕೊಂಡು ಓಡಾಡುತ್ತಾನೋ ಎಂಬುದನ್ನು ನೋಡಿದರೆ ಸ್ನೇಹಿತನ ಪರೀಕ್ಷೆಯಾಗುತ್ತದೆ. ಶ್ರೀಮಂತಿಕೆಯ ದಿನದಲ್ಲಿ ಹಾಗೂ ಬಡತನ ಬಂದ ಕಾಲದಲ್ಲಿ ಹೆಂಡತಿ ಹೇಗೆ ಬದಲಾಗುತ್ತಾಳೆ ಎಂಬುದನ್ನು ಗಮನಿಸಿದರೆ ಅವಳ ನಿಷ್ಠೆ ಎಷ್ಟೆಂಬುದು ತಿಳಿಯುತ್ತದೆ. ಒಟ್ಟಿನಲ್ಲಿ ಜೊತೆಗಿರುವವರೆಲ್ಲ ನಂಬಿಕೆಗೆ ಯೋಗ್ಯರಲ್ಲ, ಪರೀಕ್ಷೆಯಲ್ಲಿ ಪಾಸಾಗುವ ತನಕ. ಶ್ಲೋಕ 2. ಅನಾರೋಗ್ಯ ಉಂಟಾದಾಗ, ದುಃಖದ ಸಂದರ್ಭದಲ್ಲಿ, ಬಡತನ ಬಂದಾಗ, ಶತ್ರುಗಳು ದಾಳಿ ಮಾಡಿದಾಗ, ರಾಜನ ಸಮ್ಮುಖದಲ್ಲಿ ಹಾಗೂ ಮರಣದ ವೇಳೆಯಲ್ಲಿ ಯಾವನು ಜೊತೆಗಿರುತ್ತಾನೋ ಅವನೇ ನಿಜವಾದ ಬಂಧು. ಇಲ್ಲಿ ಬಂಧುವು ಸ್ನೇಹಿತನೂ ಆಪ್ತನೂ ನೆಂಟನೂ ಹೌದು. ಮೇಲೆ ಹೇಳಿದ ಸಂದರ್ಭದಲ್ಲಿ ಯಾರಿಗೇ ಆದರೂ ಒಬ್ಬ ಜೊತೆಗಾರನ ಅಗತ್ಯವಿದೆ. ಅನಾರೋಗ್ಯದಲ್ಲಿದ್ದಾಗ ನೋಡಿಕೊಳ್ಳಲು, ದುಃಖದಲ್ಲಿದ್ದಾಗ ಸಂತೈಸಲು, ಬಡತನದಲ್ಲಿದ್ದಾಗ ಉಪವಾಸ ಬೀಳದಂತೆ ನೋಡಿಕೊಳ್ಳಲು, ಶತ್ರುಗಳು ಬಂದಾಗ ಧೈರ್ಯಕ್ಕೆ ಬೆನ್ನಿಗಿರಲು, ರಾಜನ ಅಥವಾ ಸರ್ಕಾರದ ಸಮ್ಮುಖದಲ್ಲಿ ಆರೋಪಿಯಾಗಿ ನಿಂತಾಗ ಸಮರ್ಥಿಸಿಕೊಳ್ಳಲು ಹಾಗೂ ಮರಣದ ವೇಳೆಯಲ್ಲಿ ನೆಮ್ಮದಿಯಿಂದ ಕಳುಹಿಸಿಕೊಡಲು ಯಾರಾದರೊಬ್ಬರು ಪಕ್ಕದಲ್ಲಿರಬೇಕು. ಹಾಗೆ ಯಾರಿರುತ್ತಾರೋ ಅವರೇ ನಿಜವಾದ ಬಂಧುಗಳು. ಚಾಣಕ್ಯನ ಸಮಯದಲ್ಲಿ ಸಾಮಾನ್ಯವಾಗಿ ಕೆಟ್ಟ ಕಾರಣಕ್ಕಾಗಿಯೇ ಯಾರಿಗಾದರೂ ರಾಜನ ಬುಲಾವು ಬರುತ್ತಿತ್ತು. ರಾಜರು ನಿಷ್ಠರಿಗಳು, ಕಠಿಣರೂ ಆಗಿರುತ್ತಿದ್ದರು. ಆಗ ತಪ್ಪಿತಸ್ಥನ ಜಾಗದಲ್ಲಿ ನಿಂತವನ ಪ್ರಾಣ ಕಾಪಾಡಲು ಗಟ್ಟಿಗನೇ ಬೇಕಾಗುತ್ತಿತ್ತು. ಎಲ್ಲರೂ ಆ ರಿಸ್ಕ್ ತೆಗೆದುಕೊಳ್ಳುತ್ತಿರಲಿಲ್ಲ. ಇನ್ನು ಮರಣಶಯ್ಯೆಯಲ್ಲಿ ಮಲಗಿದವರ ಜೊತೆ ಯಾರಾದರೂ ಇರಬೇಕಾದ್ದು ಎಷ್ಟು ಮುಖ್ಯ ಎಂಬುದಂತೂ ತಿಳಿದೇ ಇದೆ. ಶ್ಲೋಕ 3. ಎದುರಿಗೆ ಬೆಣ್ಣೆಯಂಥ ಮಾತನಾಡಿ ಹಿಂದಿನಿಂದ ಎಲ್ಲಾ ಕೆಲಸಗಳನ್ನು ಹಾಳು ಮಾಡುವ ಕೆಟ್ಟ ಸ್ನೇಹಿತನನ್ನು ಮೊದಲು ದೂರವಿರಿಸಬೇಕು. ಅವನು ಬಾಯಿಗೆ ಹಾಲು ಸವರಿಕೊಂಡು ಒಳಗೆ ವಿಷ ತುಂಬಿಕೊಂಡಿರುವ ಗಡಿಗೆ ಇದ್ದಂತೆ. ಪ್ರಪಂಚದಲ್ಲಿ ಸ್ವಾರ್ಥಿಗಳ ಸಂಖ್ಯೆ ಹೆಚ್ಚು. ಸ್ನೇಹವೂ ಪ್ರೀತಿಯೂ ಸೇವೆಯೂ ಸ್ವಾರ್ಥದಲ್ಲೇ ಕೊನೆಗಾಣುವ ಸ್ಥಿತಿಯಲ್ಲಿ ಇಂದಿನ ಸಮಾಜವಿದೆ. ಅಪವಾದಗಳು ಇರಬಹುದು. ಸ್ನೇಹಿತ ಕೂಡ ಸ್ವಾರ್ಥ ಸಾಧನೆಗೆ ಶತ್ರುವಾಗಿ ಮಾರ್ಪಡಬಲ್ಲ. ಹಾಗೆ ಪರಿವರ್ತನೆಗೊಂಡ ಸ್ನೇಹಿತ ಕಟ್ಟಾಶತ್ರುವಿಗಿಂತ ಅಪಾಯಕಾರಿ. ಏಕೆಂದರೆ ನಿಮ್ಮ ಎಲ್ಲಾ ಗುಟ್ಟುಗಳು ಅವನಿಗೆ ಗೊತ್ತಿರುತ್ತವೆ, ನಿಮ್ಮ ಎಲ್ಲಾ ವ್ಯವಹಾರಗಳು ಅವನಿಗೆ ತಿಳಿದಿರುತ್ತವೆ. ಹಾಗಾಗಿ ನಿಮಗೇನಾದರೂ ಕೆಟ್ಟದ್ದು ಮಾಡಬೇಕು ಅನ್ನಿಸಿದರೆ ಅವನಿಗದು ಬಹಳ ಸುಲಭ. ನಿಮ್ಮ ಕುಟುಂಬದವರು ಹಾಗೂ ಹಿತೈಷಿಗಳ ಬಗ್ಗೆ ಅವನಿಗೆ ತಿಳಿದಿರುವುದರಿಂದ ಅವರಲ್ಲಿ ನಿಮ್ಮ ಬಗ್ಗೆ ಬೇಡದ್ದನ್ನು ಹೇಳಿ ಆಟ ಆಡುವ, ನಿಮ್ಮನ್ನು ಗೋಳು ಹೊಯ್ದುಕೊಳ್ಳುವ ಸಾಧ್ಯತೆಯೂ ಹೆಚ್ಚು. ಅಂತಹ ಸ್ನೇಹಿತರ ಜೊತೆ ಸಂಪರ್ಕವಿದ್ದರೆ ಕೂಡಲೇ ಅದನ್ನು ಕಡಿದುಕೊಳ್ಳಿ. ಶ್ಲೋಕ 4. ದುಷ್ಟ ಸ್ನೇಹಿತನನ್ನು ನಂಬಬಾರದು, ಹಾಗೆಯೇ ಸ್ನೇಹಿತನನ್ನು ಕೂಡ ಪೂರ್ತಿ ನಂಬಬಾರದು. ಸ್ನೇಹಿತ ಸಿಟ್ಟಿಗೆದ್ದರೆ ಅವನು ನಿಮ್ಮ ಎಲ್ಲಾ ಗುಟ್ಟುಗಳನ್ನು ಬಹಿರಂಗಪಡಿಸಿಯಾನು. ನಂಬಿಕೆಗೆ ಎಲ್ಲರ ಬದುಕಿನಲ್ಲಿ ಪ್ರಮುಖ ಸ್ಥಾನವಿದೆ. ನಂಬಿಕೆಯ ಮೇಲೆ ಪ್ರಪಂಚ ನಿಂತಿದೆ. ಆದರೆ ಯಾರನ್ನು ನಂಬಬೇಕು, ಎಷ್ಟು ನಂಬಬೇಕು ಎಂಬುದು ಸ್ವವಿವೇಚನೆಯಿಂದಲೇ ತಿಳಿಯುವಂತಹದ್ದು. ಒಬ್ಬ ವ್ಯಕ್ತಿಯ ನಡತೆಯ ಮೇಲೆ ಅನುಮಾನ ಬಂದರೆ ಯಾರೂ ಅವನನ್ನು ನಂಬುವುದಿಲ್ಲ. ಆಗ ಸಹಜವಾಗಿಯೇ ಅಪಾಯವಿಲ್ಲ. ಆದರೆ ಸ್ನೇಹಿತರನ್ನು ಸಂಪೂರ್ಣ ನಂಬಬಾರದು ಎನ್ನುತ್ತಾನೆ ಚಾಣಕ್ಯ. ನಿಮ್ಮಲ್ಲಿ ಇರಬೇಕಾದ ಗುಟ್ಟುಗಳಿಂದ ಹಾಗೂ ಯಾರಲ್ಲೂ ಹೇಳಿಕೊಳ್ಳಬಾರದ ವ್ಯಾವಹಾರಿಕ ಗೌಪ್ಯ ಸಂಗತಿಗಳಿಂದ ಒಳ್ಳೆಯ ಸ್ನೇಹಿತನನ್ನು ದೂರ ಇರಿಸಬೇಕು. ಮುಂದೇನಾಗುತ್ತದೆ ಎಂಬುದನ್ನು ನೀವು ಹೇಳಲಾರಿರಿ.
ಇವತ್ತು ಸ್ನೇಹಿತನಾಗಿದ್ದವನು ನಾಳೆ ಶತ್ರುವಾಗಬಹುದು. ಸಂದರ್ಭ ಬಂದರೆ ಇವತ್ತಿನ ಶತ್ರು ನಾಳೆ ಶತ್ರುವಾಗಬಹುದು. ಬದಲಾವಣೆ ಎಲ್ಲರ ಬದುಕಿನಲ್ಲೂ ಅನಿವಾರ್ಯ. ಶತ್ರು ಒಬ್ಬ ಸ್ನೇಹಿತನಾಗಿ ಬದಲಾಗುವುದರಿಂದ ನಷ್ಟವಿಲ್ಲ. ಆದರೆ ಸ್ನೇಹಿತನೊಬ್ಬ ಶತ್ರುವಾಗಿ ಬದಲಾದರೆ ಅವನು ಆಗರ್ಭ ಶತ್ರುವಿಗಿಂತ ಹೆಚ್ಚು ಅಪಾಯಕಾರಿ. ನಿಮ್ಮ ಹಳೆಯ ಶತ್ರುಗಳ ಕೈಗೆ ಈ ಹೊಸ ಶತ್ರು ಸಿಕ್ಕಿದರಂತೂ ಅವನು ಇನ್ನಷ್ಟು ಅಪಾಯಕಾರಿಯಾಗಿ ಬಳಸಲ್ಪಡುತ್ತಾನೆ. ಹಾಗಾಗಿ ಸ್ನೇಹಿತರನ್ನು ಎಷ್ಟು ನಂಬಬೇಕೋ ಅಷ್ಟು ಮಾತ್ರ ನಂಬಿ. ನಿಮ್ಮ ಗುಟ್ಟುಗಳು ನಿಮ್ಮಲ್ಲೇ ಇರಲಿ. ಎಲ್ಲರ ಜೊತೆಗೂ ಹಿತವಾದ ಅಂತರ ಕಾಯ್ದುಕೊಳ್ಳುವುದು ಬುದ್ಧಿವಂತಿಕೆ. ಶ್ಲೋಕ 5. ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳನ್ನೆಲ್ಲ ಮಾತಿನಲ್ಲಿ ಹೇಳಿಬಿಡಬಾರದು. ಅದರ ಬಗ್ಗೆ ಗುಟ್ಟಾಗಿಯೇ ಮತ್ತಷ್ಟು ಯೋಚಿಸಿ ಸರಿಯಾದ ಯೋಜನೆ ರೂಪಿಸಿಕೊಂಡು ಕಾರ್ಯರೂಪಕ್ಕಿಳಿಸಬೇಕು. ಆ ಮೂಲಕವೇ ಅದು ಇತರರಿಗೆ ತಿಳಿಯಬೇಕು. ನಮ್ಮ ಯೋಜನೆಗಳನ್ನು ಕಂಡವರ ಬಳಿ ಹೇಳಿಕೊಳ್ಳುವುದರಿಂದ 3 ಅಪಾಯಗಳಿವೆ. 1. ಭವಿಷ್ಯದಲ್ಲಿ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ ನಾವು ನಗೆಯ ಸರಕಾಗಬಹುದು. 2. ನಮ್ಮ ಐಡಿಯಾವನ್ನು ಬೇರೆಯವರು ಕದ್ದು ನಮಗಿಂತ ಮೊದಲೇ ಕಾರ್ಯರೂಪಕ್ಕಿಳಿಸಿ ಲಾಭ ಮಾಡಿಕೊಳ್ಳಬಹುದು. 3. ದಶದಿಕ್ಕುಗಳಿಂದ ಸಲಹೆಗಳು, ಟೀಕೆಗಳು ಕೇಳಿಬಂದು ನಮ್ಮ ಉತ್ಸಾಹವನ್ನು ಕುಂದಿಸಬಹುದು. ಈ 3 ಅಪಾಯಗಳಿಂದ ತಪ್ಪಿಸಿಕೊಳ್ಳುವ ಏಕೈಕ ಉಪಾಯವೆಂದರೆ ವಾಚಾಳಿಯಾಗದೆ ಗೌರವದಿಂದಿರುವುದು. ಅಂದರೆ ಆಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸುವುದು ಉತ್ತಮ ಎಂಬ ತತ್ವವನ್ನು ಮೈಗೂಡಿಸಿಕೊಳ್ಳುವುದು. ಯಶಸ್ವಿ ಉದ್ಯಮಿಗಳು ಹಾಗೂ ಇಂದಿನ ಕಾರ್ಪೊರೇಟ್ ಕಂಪನಿಗಳು ತಮ್ಮ ವ್ಯಾವಹಾರಿಕ ಗೌಪ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಎಷ್ಟು ಮಹತ್ವ ನೀಡುತ್ತವೆ ಎಂಬುದನ್ನು ಗಮನಿಸಿ. ವೈಯಕ್ತಿಕ ನೆಲಗಟ್ಟಿನಲ್ಲೂ ಇದು ಅದೇ ರೀತಿ ಅನ್ವಯಿಸುತ್ತದೆ. ಶ್ಲೋಕ 6. ಕೆಟ್ಟ ರಾಜ್ಯವನ್ನು ಆಳುವುದಕ್ಕಿಂತ ರಾಜ್ಯವಿಲ್ಲದೆ ಇರುವುದು ಮೇಲು. ಕೆಟ್ಟ ಸ್ನೇಹಿತನನ್ನು ಹೊಂದುವುದಕ್ಕಿಂತ ಸ್ನೇಹಿತನಿಲ್ಲದೆ ಇರುವುದು ಮೇಲು. ಕೆಟ್ಟ ಶಿಷ್ಯನನ್ನು ಹೊಂದುವುದಕ್ಕಿಂತ ಶಿಷ್ಯನಿಲ್ಲದೆ ಇರುವುದು ಮೇಲು. ಕೆಟ್ಟ ಹೆಂಡತಿಯೊಂದಿಗೆ ಬಾಳುವುದಕ್ಕಿಂತ ಹೆಂಡತಿಯಿಲ್ಲದೆ ಇರುವುದು ಮೇಲು. ಒಳ್ಳೆಯದರ ಜೊತೆ ಬಾಳ್ವೆ ನಡೆಸುವುದರಿಂದ ಎಷ್ಟು ಲಾಭವಿದೆಯೋ ಕೆಟ್ಟದರ ಜೊತೆ ಏಗುವುದರಲ್ಲಿ ಅದಕ್ಕಿಂತ ಹೆಚ್ಚು ನಷ್ಟವಿದೆ. ಹಿಂದೆ ನೈತಿಕತೆಗೆ ಹೆಚ್ಚು ಬೆಲೆಯಿದ್ದ ಸಮಯದಲ್ಲಿ ರಾಜರಿಗೆ ಅಧಿಕಾರಕ್ಕಿಂತ ತಮ್ಮ ಪ್ರಜೆಗಳ ಕ್ಷೇಮ ಮುಖ್ಯವಾಗಿತ್ತು. ಹಾಗಾಗಿ ತನ್ನ ರಾಜ್ಯದಲ್ಲಿ ಏಳೆಗೆ ಯಾವುದೇ ಅವಕಾಶವಿಲ್ಲ ಎಂಬುದು ಅರಿವಾದರೆ ತಕ್ಷಣ ಅವರು ಅಧಿಕಾರದಿಂದ ದೂರ ಸರಿಯುತ್ತಿದ್ದರು. ಇಂದಿನಂತೆ ಕೇವಲ ಅಧಿಕಾರಕ್ಕೋಸ್ಕರ ಎಂತಹ ಪರಿಸ್ಥಿತಿಯಲ್ಲೂ ಕುರ್ಚಿಗಂಟಿಕೊಂಡಿರುವ ಪರಿಪಾಠ ಹಿಂದಿರಲಿಲ್ಲ. ಹಾಗೆಯೇ ಸ್ನೇಹಿತ ಹಾಗೂ ವಿದ್ಯಾರ್ಥಿಗಳ ವಿಷಯದಲ್ಲೂ ಆರ್ಥಿಕ ಲಾಭಕ್ಕೆ ಗಮನ ನೀಡದೆ ಗುಣವನ್ನು ಆಧರಿಸುವ ಔದಾರ್ಯವಿತ್ತು. ಈಗ ಕೆಟ್ಟ ಶಿಷ್ಯ, ಒಳ್ಳೆಯ ಶಿಷ್ಯ ಎಂಬ ಭೇದವೇ ಇಲ್ಲ. ಹಣ ನೀಡುವವರೆಲ್ಲ ಒಳ್ಳೆಯ ಶಿಷ್ಯರೇ. ಕೆಟ್ಟ ಹೆಂಡತಿಯ ಜೊತೆ ಬದುಕು ಸವೆಸುವ ಅನಿವಾರ್ಯ ಕರ್ಮದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಶ್ಲೋಕ 7. ಹೆಣ್ಣು ಮೀನು, ಆಮೆ ಮತ್ತು ಪಕ್ಷಿಗಳು ಹೇಗೆ ತಮ್ಮ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಅವುಗಳ ಒಳಿತಿಗಾಗಿ ಪ್ರಾರ್ಥಿಸಿ ಮೈದಡವಿ ಅನುದಿನವೂ ಲಾಲಿಸುತ್ತವೆಯೋ ಹಾಗೆಯೇ ಸಜ್ಜನರ ಸಂಘವೂ ನಮ್ಮನ್ನು ಕಾಯುತ್ತದೆ. ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಸಾಧು ಸಜ್ಜನರ ಮಾರ್ಗದರ್ಶನ ಅತ್ಯವಶ್ಯಕ. ಹಿಂದಿನ ಕಾಲದಲ್ಲಿ ಅವು ಮೌಖಿಕ ಪ್ರವಚನಗಳ ರೂಪದಲ್ಲಿರುತ್ತಿದ್ದವು. ಇಂದು ವಿವಿಧ ರೂಪಗಳಲ್ಲಿ ಲಭ್ಯವಿವೆ. ಹೇಗೆ ಪಶುಪಕ್ಷಿಗಳು ತಮ್ಮ ಮರಿಗಳನ್ನು ಕಕ್ಕುಲತೆಯಿಂದ ಕಾಯುತ್ತವೆಯೋ ಅದೇ ರೀತಿಯಲ್ಲಿ ಸಜ್ಜನರ ಸಹವಾಸ ಮತ್ತು ಅವರ ನುಡಿಗಳು ನಮ್ಮನ್ನು ಕಾಪಾಡುತ್ತವೆ. ಶ್ಲೋಕ 8. ಒಳ್ಳೆಯ ಕುಲಕ್ಕೆ ಮಗಳನ್ನು ಕೊಡಬೇಕು. ಮಗನಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಬೇಕು. ಶತ್ರುವನ್ನು ಯಾವುದಾದರೂ ದುಃಖ ಅಥವಾ ಚಟದಲ್ಲಿ ಬೀಳಿಸಬೇಕು. ಸ್ನೇಹಿತನನ್ನು ಧರ್ಮದಲ್ಲಿ ತೊಡಗಿಸಬೇಕು. ಹೆಣ್ಣು ಮಕ್ಕಳ ಸಂತೋಷ ಅವರು ಸೇರುವ ಮನೆಯಲ್ಲಿರುತ್ತದೆ. ಹಾಗಾಗಿ ಒಳ್ಳೆಯ ಕುಟುಂಬವನ್ನು ಹುಡುಕಿ ಅವಳ ಮದುವೆ ಮಾಡಬೇಕು. ಹಿಂದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿರಲಿಲ್ಲ. ಹಾಗಾಗಿ ಚಾಣಕ್ಯ ನೇರವಾಗಿ ಮದುವೆಯ ವಿಷಯವನ್ನೇ ಹೇಳಿದ್ದಾನೆ. ಇಂದು ಅವರಿಗೂ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಮುಖ್ಯ. ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಿದರೆ ಮುಂದೆ ಆತ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಮರ್ಥನಾಗುತ್ತಾನೆ. ಆದರೆ ಶಿಕ್ಷಣದಿಂದಲೇ ಎಲ್ಲವೂ ಸಾಧ್ಯವಿಲ್ಲ. ಅವನಿಗೆ ಉತ್ತಮ ಸಂಸ್ಕಾರ ನೀಡುವುದು ಮುಖ್ಯ. ನಮಗೆ ಕಷ್ಟಕಾಲದಲ್ಲಿ ನೆರವಿಗೆ ಬರುವುದರಿಂದ ಅವನಿಗೆ ಒಳ್ಳೆಯದನ್ನು ಅದೇ ರೀತಿ ಸ್ನೇಹಿತನನ್ನು ಧರ್ಮಪರಾಯಣನನ್ನಾಗಿ ಮಾಡಬೇಕು. ಅವನು ಬಯಸುವುದು ಮತ್ತು ಒಳ್ಳೆಯದನ್ನು ಮಾಡುವುದು ನಮ್ಮ ಕರ್ತವ್ಯ. ಇನ್ನು ಶತ್ರುವನ್ನು ಸಮರ್ಥವಾಗಿ ಎದುರಿಸಬೇಕಾದರೆ ಅವನನ್ನು ಯಾವುದಾದರೂ ಚಟದ ದಾಸನನ್ನಾಗಿ ಮಾಡಬೇಕು ಅಥವಾ ಅವನು ದುಃಖದಲ್ಲಿ ಬೀಳುವಂತೆ ನೋಡಿಕೊಳ್ಳಬೇಕು. ಆಗ ಅವನ ಕಷ್ಟಗಳೇ ಅವನ ಸಂಪೂರ್ಣ ಸಮಯವನ್ನು ತಿನ್ನುತ್ತವೆ. ನಮಗೆ ಕಷ್ಟ ಕೊಡಲು ಅವನ ಬಳಿ ಸಮಯವೇ ಉಳಿಯುವುದಿಲ್ಲ. ಶತ್ರುವನ್ನು ಚಟದಲ್ಲಿ ಬೀಳಿಸಬೇಕು ಎಂಬುದು ಎಂಥ ಚತುರ ರಾಜನೀತಿ ಎಂಬುದನ್ನು ಗಮನಿಸಿ. ಶ್ಲೋಕ 9. ಕೆಟ್ಟ ನಡತೆಯ ದುಷ್ಟ ಉದ್ದೇಶದ ಕೆಟ್ಟ ಜಾಗದಲ್ಲಿ ವಾಸಿಸುವ ಪಾಪಿಯನ್ನು ಯಾರು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ಬಹಳ ಬೇಗ ಅವನತಿ ಹೊಂದುತ್ತಾರೆ. ನಿಜವಾದ ಸ್ನೇಹಕ್ಕೆ ನಮ್ಮನ್ನು ಬೆಳೆಸುವ ಹಾಗೂ ನಮ್ಮನ್ನು ಬೀಳಿಸುವ ಶಕ್ತಿಗಳೆರಡೂ ಇದೆ. ಸ್ನೇಹಿತರ ಮಾತನ್ನು
ನಾವು ಸುಲಭವಾಗಿ ನಂಬುತ್ತೇವೆ. ಹಾಗಾಗಿ ಅವರು ನಮ್ಮನ್ನು ದಾರಿ ತಪ್ಪಿಸಬೇಕೆಂದು ಬಯಸಿದರೆ ಅದು ಬಲು ಸುಲಭ. ಆದ್ದರಿಂದಲೇ ಗೆಳೆಯನ ಆಯ್ಕೆಯಲ್ಲಿ ಭಾವನಾತ್ಮಕತೆಯ ಜೊತೆಗೆ ಬುದ್ಧಿವಂತಿಕೆಯೂ ಬೇಕು. ಒಳ್ಳೆಯ ಸ್ನೇಹಿತನಿಂದ ಉದ್ಧಾರವಾಗುವುದಕ್ಕಿಂತ ವೇಗವಾಗಿ ನಾವು ಕೆಟ್ಟ ಸ್ನೇಹಿತನಿಂದ ನಾಶವಾಗಿ ಹೋಗಬಹುದು. ಶ್ಲೋಕ 10. ಕೆಟ್ಟ ರಾಜನಿರುವ ರಾಜ್ಯದಲ್ಲಿ ಪ್ರಜೆಗಳಿಗೆ ಸುಖವೆಲ್ಲಿ? ಕೆಟ್ಟ ಸ್ನೇಹಿತನಿಂದ ಯಾರಿಗೆ ಏನು ತಾನೇ ಪ್ರಯೋಜನವಾದೀತು? ಕೆಟ್ಟ ಹೆಂಡತಿಯಿದ್ದರೆ ಯಾವ ಮನೆಯಲ್ಲಿ ತಾನೇ ಸಂತೋಷ ಹಾಗೂ ನೆಮ್ಮದಿಯಿದ್ದೀತು? ಕೆಟ್ಟ ಓ ಶಿಷ್ಯನನ್ನು ಹೊಂದಿದ್ದರೆ ಯಾವ ಗುರುವಿಗೆ ತಾನೇ ಯಶಸ್ಸು ಸಿಕ್ಕೀತು? ಮೇಲಿನ ಶ್ಲೋಕದ್ದೇ ಭಿನ್ನ ಅವತರಣಿಕೆಯಿದು. ಕೆಟ್ಟ ಬೀಜ ಬಿತ್ತಿ ಒಳ್ಳೆಯ ಬೆಳೆ ತೆಗೆಯಲು ಸಾಧ್ಯವಿಲ್ಲ ಎಂಬುದು ಸರಳ ತರ್ಕ. ಹಾಗಾಗಿ ಕೆಟ್ಟದ್ದರಿಂದ ಒಳ್ಳೆಯದನ್ನು ನಿರೀಕ್ಷಿಸುವ ಪ್ರಶ್ನೆಯೇ ಇಲ್ಲ. ಕೆಟ್ಟದ್ದರಿಂದ ಕೆಟ್ಟದ್ದೇ ಆಗುತ್ತದೆ ಎಂಬುದು ಸಿದ್ಧ ಸತ್ಯ. ಆದರೆ ಒಳ್ಳೆಯತನದಿಂದ ಇದನ್ನು ಬದಲಿಸಲು ಸಾಧ್ಯವಿದೆ. ಹೀಗೆ ಮಾಡುವ ತಾಕತ್ತು ಎಷ್ಟು ಜನರಿಗಿದೆ ಎಂಬುದು ಪ್ರಶ್ನೆ. ಕೆಟ್ಟದ್ದನ್ನು ದೂರುತ್ತಾ ಕುಳಿತುಕೊಳ್ಳುವವರು ಕನಿಷ್ಠರು, ಕೆಟ್ಟದ್ದರಿಂದ ದೂರವಿರುವವರು ಸಾಮಾನ್ಯರು. ಆದರೆ ಕೆಟ್ಟದ್ದನ್ನು ಒಳ್ಳೆಯದಾಗಿ ಬದಲಿಸುವವರು ಉತ್ತಮರು. ನೀವು ಯಾರಾಗುತ್ತೀರಿ? ಶ್ಲೋಕ 11. ಯಾರು ಯಾರ ಹೃದಯದಲ್ಲಿರುವರೋ ಅವರು ಎಷ್ಟು ದೂರದಲ್ಲಿದ್ದರೂ ದೂರವಿದ್ದಂಥಲ್ಲ. ಯಾರು ಯಾರ ಹೃದಯದಲ್ಲಿ ಇಲ್ಲವೋ ಅವರು ಎಷ್ಟು ಹತ್ತಿರವಿದ್ದರೂ ಹತ್ತಿರವಿದ್ದಂಥಲ್ಲ. ಭಾವನಾತ್ಮಕ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಎಂಬುದರ ಮೇಲೆ ನಾವು ಒಬ್ಬರಿಗೊಬ್ಬರು ಎಷ್ಟು ಹತ್ತಿರದಲ್ಲಿದ್ದೇವೆ ಅಥವಾ ದೂರದಲ್ಲಿದ್ದೇವೆ ಎಂಬುದು ನಿರ್ಧಾರವಾಗುತ್ತದೆ. ಭೌತಿಕವಾಗಿ ಎಲ್ಲಿದ್ದರೂ ಅದರಿಂದ ಬಹಳ ವ್ಯತ್ಯಾಸವೇನೂ ಆಗುವುದಿಲ್ಲ. ಇದು ಹೃದಯಗಳ ವಿಷಯ. ಬೇರೆ ಬೇರೆ ಊರಿನಲ್ಲಿದ್ದು ದಶಕಗಳ ಕಾಲ ಪ್ರೀತಿಯಿಂದ ಬಾಳುವ ಗಂಡ ಹೆಂಡತಿಯನ್ನು, ಒಂದೇ ಮನೆಯಲ್ಲಿದ್ದು ಒಬ್ಬರ ಮುಖವನ್ನೊಬ್ಬರು ನೋಡದ ದಂಪತಿಯನ್ನು ನಾವು ನೋಡಿರುತ್ತೇವೆ. ಅವರು ದೂರವಿದ್ದಾರೋ ಹತ್ತಿರವಿದ್ದಾರೋ? ಶ್ಲೋಕ 12. ಯಾರಲ್ಲಿ ನಮಗೆ ಸ್ನೇಹವಿದೆಯೋ ಅವರಲ್ಲೇ ನಮಗೆ ಭಯವೂ ಹೆಚ್ಚು. ಸ್ನೇಹ ದುಃಖಕ್ಕೆ ಕಾರಣ. ಸ್ನೇಹಿತರೇ ನಮಗೆ ಹೆಚ್ಚು ಹಾನಿ ಮಾಡಬಲ್ಲರು. ಹಾಗಾಗಿ ಅತಿಯಾದ ಸ್ನೇಹವನ್ನು ತ್ಯಜಿಸಿ ಸುಖವಾಗಿರಿ. ಇಲ್ಲಿ ಸ್ನೇಹವೆಂದರೆ ಮೋಹ. ಯಾರಲ್ಲಿ ನಮಗೆ ಅತಿಯಾದ ಮೋಹವಿದೆಯೋ ಅವರು ದೂರವಾದರೆ ಅಥವಾ ನಮ್ಮಿಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ನಮಗೆ ಬಹಳ ದುಃಖವಾಗುತ್ತದೆ. ಆದ್ದರಿಂದ ಎಲ್ಲರನ್ನೂ ಪ್ರೀತಿಸಿ, ಆದರೆ ಮೋಹಕ್ಕೆ ಬೀಳಬೇಡಿ. ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಆಗ ದುಃಖದ ಸಾಧ್ಯತೆ ಕಡಿಮೆ. ಶ್ಲೋಕ 13. ಒಳ್ಳೆಯವರ ಸಹವಾಸ ಮಾಡಿದರೆ ದುಷ್ಟರೂ ಒಳ್ಳೆಯ ಗುಣ ಬೆಳೆಸಿಕೊಂಡಾರು. ಆದರೆ ಕೆಟ್ಟವರ ಸಹವಾಸ ಮಾಡಿ ಸಾಧು ಜನರು ಕೆಡುವುದಿಲ್ಲ. ಸುಗಂಧಭರಿತ ಹೂವಿನ ಸಂಸರ್ಗದಿಂದ ಮಣ್ಣು ಕೂಡ ಸುವಾಸನೆ ಭರಿತವಾಗುತ್ತದೆ. ಆದರೆ ಹೂವು ಯಾವತ್ತೂ ಮಣ್ಣಿನ ಕೆಟ್ಟ ವಾಸನೆಯನ್ನು ತನ್ನೊಳಗೆ ಬಿಟ್ಟುಕೊಳ್ಳುವುದಿಲ್ಲ. ಒಳ್ಳೆಯವರು ಮತ್ತು ಒಳ್ಳೆಯ ವಸ್ತುಗಳು ಯಾವತ್ತಿದ್ದರೂ ಒಳ್ಳೆಯವಿ. ಅವು ಎಷ್ಟು ಕೆಟ್ಟವರ ಜೊತೆ ಸೇರಿದರೂ ಕೆಡುವುದಿಲ್ಲ ಎನ್ನುತ್ತಾನೆ ಚಾಣಕ್ಯ. ಆದರೆ ಯಾವಾಗಲೂ ಇದು ನಿಜವೇನಲ್ಲ. ಕೆಟ್ಟವರ ಜೊತೆ ಸೇರಿ ಹಾಳಾದವರ ಉದಾಹರಣೆಗಳು ಸಾಕಷ್ಟು ಸಿಗುತ್ತವೆ. ಇದಕ್ಕೆ ಹೀಗೊಂದು ಸಮರ್ಥನೆ ನೀಡಬಹುದು. ಅವರು 100ಕ್ಕೆ 100 ಸಜ್ಜನರಾಗಿರಲಿಲ್ಲ. ಅವರಲ್ಲಿ ಕೆಡವ ಗುಣವಿತ್ತು, ಹಾಗಾಗಿ ಕೆಟ್ಟರು ಎಂದು. ಆಗ ಒಪ್ಪಿಕೊಳ್ಳಲಡ್ಡಿಯಿಲ್ಲ. ಶ್ಲೋಕ 14. ದೂರದಿಂದ ಬಂದವನನ್ನು, ನಡೆದು ಸುಸ್ತಾಗಿ ಕುಳಿತವನನ್ನು, ಮನೆಗೆ ಬಂದ ಅತಿಥಿಯನ್ನು ಯಾರು ಸತ್ಕರಿಸದೆ ಊಟ ಮಾಡುತ್ತಾರೋ ಅವರಿಗೆ ಚಾಂಡಾಲರು ಎನ್ನಬೇಕು. ಮತ್ತೆ ಅತಿಥಿ ಸತ್ಕಾರದ ಮಹತ್ವವನ್ನು ಹೇಳುವ ಶ್ಲೋಕವಿದು. ಚಾಂಡಾಲ ಎಂಬುದು ಸಂಸ್ಕಾರವಿಲ್ಲದೆ ಕಾಡಿನಲ್ಲಿ ವಾಸಿಸುತ್ತಿದ್ದ ಜನರಿಗೆ ಬಳಸುತ್ತಿದ್ದ ಹೆಸರು. ಅವರನ್ನು ಅತ್ಯಂತ ಕನಿಷ್ಠರು ಎಂದು ಪರಿಗಣಿಸಲಾಗುತ್ತಿತ್ತು. ಅತಿಥಿ ಸತ್ಕಾರ ಮಾಡದವರೂ ಕೂಡ ಸಂಸ್ಕಾರಹೀನರು ಎನ್ನುತ್ತಾನೆ ಚಾಣಕ್ಯ. ಜೀವನದಲ್ಲಿ ಎಲ್ಲರೂ ನಮ್ಮವರಂತೆ ಕಾಣ್ತಾರೆ, ಆದರೆ ಸಮಯ ಮಾತ್ರ ಸತ್ಯ ತೋರಿಸುತ್ತದೆ. ಕಷ್ಟದಲ್ಲಿ ಜೊತೆ ನಿಲ್ಲೋವರನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಯಾಕಂದರೆ ಅವರೇ ನಿಜವಾದ ಸ್ನೇಹಿತರು, ನಿಜವಾದ ಬಂಧುಗಳು. ಸ್ನೇಹಿತರೆ, ಚಾಣಕ್ಯ ಹೇಳಿದ 14 ಶ್ಲೋಕಗಳಲ್ಲಿ ನಿಮಗೆ ಇಷ್ಟವಾದ ಶ್ಲೋಕ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಪವರ್ಫುಲ್ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಸಕ್ಸೆಸ್ ಮಂತ್ರ ಕನ್ನಡ ಮೋಟಿವೇಶನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ಜೈ ಗುರುದೇವ್ ಅಂತ ಕಮೆಂಟ್ ಮಾಡಿ.